ನೋಯ್ಡಾದಲ್ಲಿ ಕಾರ್ಮಿಕರ ರಣರಂಗ. ಕತ್ತೆಗಳಂತೆ ದುಡಿಸಿಕೊಳ್ಳುವ ಕಂಪನಿಗಳು. ಉತ್ತರ ಭಾರತೀಯರೆಲ್ಲ ಈಗ ಬೆಂಗಳೂರಿಗೆ ಬರ್ತಾರ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ದೇಶದಲ್ಲಿ ಒಂದು ಕಡೆ ಹಣದುಬ್ಬರ ಅಕ್ಷರಶಃ ಆಕಾಶ ಮುಟ್ಟಿದೆ. ದಿನಸಿ, ತರಕಾರಿ, ಪೆಟ್ರೋಲ್, ಗ್ಯಾಸ್ ಇದೆಲ್ಲದರ ಬೆಲೆಯೂ ಗಗನಕ್ಕೇರ್ತಾಗಿದೆ. ಆದರೆ ಈ ದೇಶವನ್ನು ಕಟ್ಟುವ ಫ್ಯಾಕ್ಟರಿಗಳಲ್ಲಿ ಹಗಲಿರಳು ಕತ್ತೆಗಳ ತರಹ ದುಡಿಯುವ ಬಡ ಕಾರ್ಮಿಕರ ಸಂಬಳ ಮಾತ್ರ ಪಾತಾಳದಲ್ಲೇ ಇದೆ. ಒಂದು ಕಡೆ ಈ ದೊಡ್ಡ ದೊಡ್ಡ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ತಿವೆ. ಆದರೆ ತಮ್ಮ ಕಂಪನಿಯಲ್ಲಿ ಬೆವರು ಸುರಿಸುವ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ನೀಡದೆ ಅವರ ರಕ್ತ ಹೀರ್ತಿದ್ದಾರೆ. ಹೊಟ್ಟೆಗೆ ಸರಿಯಾಗಿ ಊಟವಿಲ್ಲದೆ ಕಷ್ಟಪಟ್ಟು ದುಡಿದ ದುಡ್ಡು ಕೈ ಸೇರದೆ ರೋಸಿ ಹೋದಾಗ ಏನಾಗದ್ ಗೊತ್ತಾ? ಆಕ್ರೋಶದ ಕಟ್ಟೆ ಒಡೆದು ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳುತ್ತೆ. ಹೌದು, ಇಂದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಆಗಿರೋದು ಇದೆ. ತಮ್ಮ ಹಕ್ಕಿಗಾಗಿ, ತಮ್ಮ ಬೆವರಿನ ಬೆಲೆಗಾಗಿ ಬೀದಿಗಿಳಿದ ಕಾರ್ಮಿಕರ ಪ್ರತಿಭಟನೆ ಇದೀಗ ವಿಕೋಪಕ್ಕೆ ತಿರುಗಿ ನೋಯ್ಡಾ ಅಕ್ಷರಶಃ ರಣಾಂಗಣವಾಗಿ ಬದಲಾಗಿದೆ. ಪೊಲೀಸ್ ವಾಹನಗಳಿಗೆ ಬೆಂಕಿ, ಕಲ್ಲು ತೂರಾಟ, ಲಾಠಿ ಚಾರ್ಜ್, ಇಡೀ ಇಂಡಸ್ಟ್ರಿಯಲ್ ಏರಿಯಾ ಹೊತ್ತಿ ಉರಿತಾಗಿದೆ. ಅಷ್ಟಕ್ಕೂ ನೋಯ್ಡಾದಲ್ಲಿ ಕಾರ್ಮಿಕರು ಇಟ್ಟಿರುವಂತಹ ಆ 5 ಬೇಡಿಕೆಗಳೇನು? ದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬಡ ಕಾರ್ಮಿಕರಿಗೆ ಯಾವ್ಯಾವ ರೀತಿಯಲ್ಲಿ ಮೋಸ ಮಾಡ್ತಿದ್ದಾರೆ ಗೊತ್ತಾ? ಯಾವ ರಾಜ್ಯದಲ್ಲಿ ಕೂಲಿ ಕಾರ್ಮಿಕರಿಗೆ ಅತಿ ಹೆಚ್ಚು ಶೋಷಣೆಯಾಗ್ತಾಗಿದೆ? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಉತ್ತರ ಭಾರತದ ಗಲಭೆ ಮತ್ತು ಶೋಷಣೆಯಿಂದಾಗಿ ನಮ್ಮ ಕರ್ನಾಟಕದ ಮೇಲೆ ಬೀಳಲಿರುವ ಅತಿ ಭಾರಿ ದೊಡ್ಡ ಎಫೆಕ್ಟ್ ಎಂಥದ್ದು ಗೊತ್ತಾ? ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಎನ್ನುವ ಕಾರಣಕ್ಕೆ ಉತ್ತರ ಪ್ರದೇಶ ಮತ್ತು ಬಿಹಾರದ ಲಕ್ಷಾಂತರ ಜನ ಇದೀಗ ತಮ್ಮ ಗಂಟು ಮೂಟೆ ಕಟ್ಕೊಂಡು ದಕ್ಷಿಣ ಭಾರತದ ಕಡೆಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರಿನ ಕಡೆಗೆ ಹರಿದು ಬರ್ತಾರ. ಇದರಿಂದ ಕನ್ನಡಿಗರಿಗೆ ಆಗುವ ಲಾಭ ಏನು, ನಷ್ಟ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಕಾರ್ಮಿಕರ ಶೋಷಣೆ ಮತ್ತು ವಲಸೆಯ ಭವಿಷ್ಯದ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಕನ್ನಡಿಗನೂ ತಿಳಿದುಕೊಳ್ಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಹಗಲಿರಳು ಕತ್ತೆಯಂತೆ ದುಡಿಸಿಕೊಂಡು ಓವರ್ ಟೈಮ್ಗೂ ದುಡ್ಡು ಕೊಡದೆ ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇರುವ ಕಂಪನಿಗಳಿಗೆ ಸರ್ಕಾರ ತಕ್ಕ ಶಾಸ್ತಿ ಮಾಡಬೇಕು ಅಂತ ನಿಮಗನ್ಸುತ್ತಾ? ಕಾರ್ಮಿಕರ ಕನಿಷ್ಠ ವೇತನವನ್ನು 26,000 ರೂಪಾಯಿಗೆ ಏರಿಸಬೇಕು ಎನ್ನುವ ಅವರ ಬೇಡಿಕೆ ನ್ಯಾಯಯುತವಾಗಿದೆಯಾ? ಉತ್ತರ ಭಾರತದಲ್ಲಿ ಕನಿಷ್ಠ ಕೂಲಿ ಸಿಗದೆ ಲಕ್ಷಾಂತರ ಕಾರ್ಮಿಕರು ಬೆಂಗಳೂರಿನ ಕಡೆಗೆ ಬಂದರೆ ಇದು ನಮ್ಮ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗದ ಕುತ್ತು ತರುತ್ತದೆ ಅಂತ ನೀವು ಭಾವಿಸ್ತೀರಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಬಡ ಕಾರ್ಮಿಕರ ಬೆವರಿನ ಬೆಲೆ ಮತ್ತು ವಲಸೆಯ ಭವಿಷ್ಯವನ್ನು ಸಾರುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ, ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೋಯ್ಡಾ ರಣರಂಗ, ಬೆಂಕಿ, ಕಲ್ಲು ತೂರಾಟ ಮತ್ತು 5 ಬೇಡಿಕೆ. ವೀಕ್ಷಕರೇ, ಮೊದಲು ನಾವು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಏಕಾಏಕಿ ಭುಗಿಲೆದ್ದಿರುವ ಈ ಭಾರಿ ದೊಡ್ಡ ಹಿಂಸಾಚಾರದ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ನೋಯ್ಡಾದ ಫೇಸ್ 2 ಅನ್ನೋದು ದೊಡ್ಡ ದೊಡ್ಡ ಕಾರ್ಖಾನೆಗಳು ತುಂಬಿರುವ ಅತಿ ಬೃಹತ್ ಕೈಗಾರಿಕಾ ಪ್ರದೇಶ, ಅಂದರೆ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಲಕ್ಷಾಂತರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಕಳೆದ ಕೆಲವು ದಿನಗಳಿಂದ ಈ ಕಾರ್ಮಿಕರು ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆದರೆ ಕಂಪನಿಯ ಮಾಲೀಕರು ಮತ್ತು ಸರ್ಕಾರ ಅವರ ಮಾತಿಗೆ ಕವಡೆ ಕಾಸಿನ ಬೆಲೆಯನ್ನು ಕೊಡಲಿಲ್ಲ. ಯಾವಾಗ ತಮ್ಮ ಬೇಡಿಕೆಗಳಿಗೆ ಯಾರು ಸ್ಪಂದಿಸಲಿಲ್ವೋ ಕಾರ್ಮಿಕರ ಆಕ್ರೋಶದ ಕಟ್ಟೆ ಒಡೆಯುವುದಕ್ಕೆ ಶುರುವಾಯಿತು. ಸೋಮವಾರದ ಹೊತ್ತಿಗೆ ಈ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪ ಪಡೆದುಕೊಳ್ಳುತ್ತೆ. ಉದ್ರಿಕ್ತ ಕಾರ್ಮಿಕರ ಗುಂಪು ರಸ್ತೆಗಿಳಿದು ಪೊಲೀಸರೊಂದಿಗೆ ಘರ್ಷಣೆ ನಡೆಯುವುದಕ್ಕೆ ಶುರುವಾಗುತ್ತೆ. ಆಕ್ರೋಶಗೊಂಡ ಗುಂಪು ಬಸ್, ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಕಳೆದ 3-4 ದಿನಗಳಿಂದ ಇದೇ ನೋಯ್ಡಾದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಯಾರೂ ಬರಲಿಲ್ಲ. ಪ್ರತಿಭಟನೆ ಮಾಡಿದ್ರು, ಯಾರೂ ಬರಲಿಲ್ಲ. ಯಾವ ಮಾಧ್ಯಮದವರು ಬರಲಿಲ್ಲ. ನೋಡಿ, ಮಾಧ್ಯಮದವರು ಬಂದರೆ ರಾಜಕೀಯ ನಾಯಕರು ಬರ್ತಾರೆ. ಯಾಕಂತಂದರೆ ಮಾಧ್ಯಮದಲ್ಲಿ ಟಿವಿನಲ್ಲಿ ಒಂದು ಸುದ್ದಿ ಆಗ್ತಾ ಇದೆ ಅಂತ ಬರೀ ಯಾರು ನೋಡ್ತಾರೆ? ಬರೀ ರಾಜಕೀಯ ನಾಯಕರು ಮಾತ್ರ ನೋಡ್ತಾರೆ. ಯಾಕಂತಂದರೆ ಅವರವರ ಟಿವಿ ಚಾನಲ್ಗಳನ್ನು ಅವರೇ ನೋಡಬೇಕಲ್ಲ. ಜನ ಮಾತ್ರ ನೋಡ್ತಾ ಇಲ್ಲ, ಅವರೆಲ್ಲ ಸೋಷಿಯಲ್ ಮೀಡಿಯಾವನ್ನು ನೋಡ್ತಿದ್ದಾರೆ. ಹೀಗಾಗಿ ಯಾವಾಗ ಈ ಪ್ರತಿಭಟನಾಕಾರರು ಹಿಂಸಾತ್ಮಕ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ ಎಲ್ಲ ರಾಷ್ಟ್ರೀಯ ಮಾಧ್ಯಮದವರು ಬಂದು ಕವರೇಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬೆಂಕಿ ಬಿದ್ದಿದೆ ನೋಡಿ, ಕಾರ್ಮಿಕರು ಬೆಂಕಿ ಹಚ್ಚಿದ್ದಾರೆ ನೋಡಿ ಅಂತ ಸುದ್ದಿ ಪ್ರಸಾರ ಮಾಡ್ತಾರೆ. ಹೊರತಾಗಿ ಆ ಕಾರ್ಮಿಕರು ಯಾಕೆ ಬೆಂಕಿ ಹಚ್ಚಿದ್ರು ಅನ್ನೋದನ್ನು ಯಾರೂ ಸುದ್ದಿ ಪ್ರಸಾರ ಮಾಡೋದಿಲ್ಲ. ಇವರ ಬೇಡಿಕೆಗಳೇನಾಗಿದ್ವು ಅನ್ನೋದನ್ನು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ಗಳು ತೋರಿಸ್ತಾ ಇದ್ದಾವೆ.
ಅಂದರೆ ಕಾರ್ಮಿಕರು 5 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕನಿಷ್ಠ 26,000 ರೂಪಾಯಿ ವೇತನ ಕೊಡಿ ನಮಗೆ ಅಂತ ಹೇಳ್ತಿದ್ದಾರೆ. ಜೀವನ ನಡೆಸೋದಕ್ಕೆ ಈಗಿರುವ ಸಂಬಳ ಯಾವುದಕ್ಕೂ ಸಾಲ್ತಾ ಇಲ್ಲ. ಕನಿಷ್ಠ ವೇತನವನ್ನು ಅಂದರೆ ಮಿನಿಮಮ್ ವೇಜ್ ತಿಂಗಳಿಗೆ 26,000 ರೂಪಾಯಿ ಏರಿಸಿ ಅಂತ ಹೇಳ್ತಿದ್ದಾರೆ. ವೀಕ್ಷಕರೇ, ಈಗಲೂ ಕೂಡ ಅಷ್ಟೇ 9,000 ರೂಪಾಯಿಲಿ ದುಡಿತಿದ್ದಾರೆ. ಬರೀ ನೋಯ್ಡಾ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಅಷ್ಟೇ, ಇಡೀ ನಮ್ಮ ಬೆಂಗಳೂರಲ್ಲೂ ಅಷ್ಟೇ, ಇದೇ ಮಾಧ್ಯಮಗಳಲ್ಲೂ ಅಷ್ಟೇ 9,000 ರೂಪಾಯಿಗೆ ದುಡಿಸ್ಕೊಳ್ತಾಗಿದ್ದಾರೆ. ಇವರಿಗೆ ಈಗ ನೋಡಿ, ಬೆಂಗಳೂರಲ್ಲಿ 9,000 ರೂಪಾಯಿ, ನೀವು ನೋಯ್ಡಾ ಗೀಡ ಬೇಡ, ಬೆಂಗಳೂರಲ್ಲಿ 9,000 ರೂಪಾಯಿ ಒಬ್ಬ ಯುವಕನಿಗೆ ಕೊಟ್ಟರೆ PG ಬಾಡಿಗೆ 6,000 ರೂಪಾಯಿ. 9,000 ರೂಪಾಯಿಲಿ 6,000 ರೂಪಾಯಿ ಮಾನಸ್ ಮಾಡಿದ್ರೆ 3,000 ರೂಪಾಯಿ ಉಳಿಯುತ್ತೆ. ಆಯ್ತಪ್ಪ, 2,000 ರೂಪಾಯಿ ಮನೆ ಕೊಡೋಣ ಅಂತಂದರೆ, ಸಪೋಸ್ ಏನಾದರೂ ಈ ತಿಂಗಳೇನಾದರೂ ಇವರು ಕೊಡೋ ಟಾರ್ಚರ್ಗಳಿಗೆ, ಇವರು ಕೊಡೋ ಈ ಕೆಲಸಗಳಿಗೆ ಹೆಲ್ತ್ ಅಪ್ಸೆಟ್ ಆದರೆ 1,000 ರೂಪಾಯಿ, ಅಫ್ಕೋರ್ಸ್ 1,000 ರೂಪಾಯಿ ಹಾಸ್ಪಿಟಲ್ಗೆ ಹೋದರೆ ಹೋಯಿತು. ಇನ್ನು ಉಳಿದಿರೋದು 2,000 ರೂಪಾಯಿ. ಮನೆಗೇನು 2,000 ರೂಪಾಯಿ ಕೊಡ್ತೀರಾ? ಯಾಕಂತಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ, ಎಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಲ್ತಿರ್ತಾರೆ ಪಾಪ ಮಕ್ಕಳು, ಅವ್ರು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ 2,000 ರೂಪಾಯಿ ಏನೋ ಸಂಬಳ ಕೊಟ್ಟರೆ ತಂದೆ ತಾಯಿಗೇ ಅಸಹ್ಯ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ಅಪ್ಪ ನೀನೇನು ಕೊಡೋಕ್ಕೆ ಹೋಗಬೇಡ, ನೀನು ಆರಾಮಾಗಿರುವಂಥ ತಂದೆ ತಾಯಿ ಆ 2,000 ರೂಪಾಯಿನೂ ಕೊಡಲ್ಲ. ಆ 2,000 ರೂಪಾಯಿ ಮಂತ್ ಎಂಡ್ಗೆ ಝೀರೋ ಬ್ಯಾಲೆನ್ಸ್ ಆಗಿರುತ್ತೆ. ಸಪೋಸ್ ಏನಾದರೂ ಎಕ್ಸ್ಟ್ರಾ ಏನಾದರೂ ಖರ್ಚು ಬಂತು ಅಂತಂದರೆ ಆವಾಗ ಖತಮ್. ಅದಕ್ಕೋಸ್ಕರ ಇಡೀ ದೇಶಾದ್ಯಂತ ಈ ಕಾರ್ಮಿಕರು ಏನು ಹೇಳ್ತಿದ್ದಾರೆ ಅಂತಂದರೆ, ಒಂದು ಮಿನಿಮಮ್ ವೇಜ್ ಅಂದರೆ ಕನಿಷ್ಠ ವೇತನ 26,000 ರೂಪಾಯಿ ಆದರೂ ಕೊಡಿ ಅಂತ ಹೇಳ್ತಿದ್ದಾರೆ. ಇವರ ಮೊದಲ ಬೇಡಿಕೆ. ಇನ್ನು ದಿವಾಳಿ ಬೋನಸ್. ವರ್ಷ ಇಡೀ ದುಡಿದ್ರೂ ಹಬ್ಬದ ಸಮಯದಲ್ಲಿ ಕಂಪನಿಗಳು ಬೋನಸ್ ಕೊಡದೆ ವಂಚಿಸ್ತಾ ಇವೆ. ಕಡ್ಡಾಯವಾಗಿ ಬೋನಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಮಹಾರಾಷ್ಟ್ರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕೆಲವೊಂದಿಷ್ಟು ಉತ್ತರ ಭಾರತದಲ್ಲಿದೆ. ಈ ಬೆಂಗಳೂರಲ್ಲಿ ಇದೆಯೋ ಗೊತ್ತಿಲ್ಲ, ಯಾಕಂತಂದರೆ ಕರ್ನಾಟಕದಲ್ಲಿ ದೀಪಾವಳಿಗೆ ಈ ಬೋನಸ್ ಕೊಡ್ತಾರೆ ಇಲ್ಲೋ ಅಂತ ನನಗೂ ಮಾಹಿತಿ ಇಲ್ಲ. ಆದರೆ ಇದ್ರೂ ಕೊಟ್ಟರು ಓಕೆ, ನೋ ಪ್ರಾಬ್ಲಮ್. ಆದರೆ ದೀಪಾವಳಿಗೆ ಯಾವುದೇ ಕಂಪನಿ ವರ್ಷಕ್ಕೆ ಇಂತಿಷ್ಟು ತನ್ನ ಕಾರ್ಮಿಕರಿಗೆ ಅಥವಾ ಎಂಪ್ಲಾಯಿಗಳಿಗೆ ಬೋನಸ್ ಕೊಡಬೇಕು. ದೊಡ್ಡ ದೊಡ್ಡ ಕಂಪನಿಗಳು ಕೊಡ್ತಿದ್ದಾವೆ, ಇದೇ ಮಾಧ್ಯಮ ಕಂಪನಿಗಳು ಕೆಲವೊಂದಿಷ್ಟು ಕೊಡ್ತಿದ್ದಾವೆ. ಆದರೆ ಇನ್ನೂ ಕೆಲವೊಂದಿಷ್ಟು ಸ್ಯಾಲ್ರಿನ ಕಟ್ ಮಾಡ್ತಿದ್ದಾರೆ, ನಮಗೆ ಲಾಸ್ ಆಗ್ತಿದೆ ಅಂತ. ಅದಕ್ಕೋಸ್ಕರ ನಿಮ್ಮ ಏನೇ ಇದಾದರೂ, ಏನೋ ನಮ್ಮ ನಷ್ಟ ಆಗಲಿ ಲಾಸ್ ಆಗಲಿ ಗೊತ್ತಿಲ್ಲ, ಸ್ಯಾಲ್ರಿ ಕರೆಕ್ಟ್ ಟೈಮ್ ಬರಲಿ, ಜೊತೆಗೆ ಈ ದೀಪಾವಳಿ ಬೋನಸ್ ಬರಲಿ ಅಂತ ಒಂದು ಎರಡನೇ ಕಡ್ಡಾಯ ಮತ್ತು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇನ್ನು ವಾರದ ರಜೆ. ಕತ್ತೆಗಳ ಥರ ವಾರದ 7 ದಿನ ದುಡಿಸ್ಕೊಳ್ತಿದ್ದಾರೆ. ನಮಗೂ ಫ್ಯಾಮಿಲಿ ಇದೆ, ವಾರದಲ್ಲಿ 1 ದಿನ ಕಡ್ಡಾಯವಾಗಿ ರಜೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಈ ಉತ್ತರ ಭಾರತದ ಕಂಪನಿಗಳು ನಮ್ಮ ಕರ್ನಾಟಕದಲ್ಲೂ ಇದ್ದಾವೆ. ನಾನು ಎಸ್ಪೆಷಲಿ ಬರೀ ಒಂದೇ ಕ್ಷೇತ್ರವನ್ನು ಇಟ್ಟುಕೊಂಡು ನನ್ನ ಮಾತು ಹೇಳ್ತಾ ಇಲ್ಲ. ಎಷ್ಟೋ ಕಂಪನಿಗಳಲ್ಲಿ ಈಗ ಬಾಯಿ ಬಡ್ಕೊಳ್ತಾರಲ್ಲ, ಈ ದೊಡ್ಡ ದೊಡ್ಡ ಬುಲೆಟಿನ್ಗಳನ್ನೆಲ್ಲ ಮಾಡ್ತಾರಲ್ಲ, ಅವರೇ ಕಂಪನಿಯಲ್ಲಿ ವಾರದ ರಜೆ ಕೊಡೋದಕ್ಕೆ ಕಳ್ತಾರೆ. 15 ದಿನಕ್ಕೋ 20 ದಿನಕ್ಕೋ 1 ತಿಂಗಳಿಗೋ 2 ತಿಂಗಳಿಗೋ ವಾರದ ರಜೆ ಕೊಡ್ತಾರೆ. ಒಬ್ಬ ಮನುಷ್ಯನಿಗೆ ವಾರದ ರಜೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ವೀಕ್ಲಿ ಆಫ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಮನುಷ್ಯ ಒಂದೇ ಜಾಗದಲ್ಲಿ 7 ದಿನವೂ ಕೂತ್ಕೊಂಡ್ರೆ ಅಥವಾ 7 ದಿನಕ್ಕಿಂತಲೂ ಹೆಚ್ಚು ಕೂತ್ಕೊಂಡ್ರೆ ಆತನ ಮೈಂಡ್ ಮೇಲೆ ದೊಡ್ಡ ಪರಿಣಾಮ ಬೀರೋದಕ್ಕೆ ಶುರುವಾಗುತ್ತೆ. ಹೆಲ್ತ್ ಅಪ್ಸೆಟ್ಗಳಾಗ್ತವೆ, ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಬೀರ್ತವೆ. ಅದಕ್ಕೋಸ್ಕರ ವಾರದ ರಜೆ ಅಂತ ಮಾಡಿದ್ದಾರೆ. 1 ದಿನ ಆರಾಮಾಗಿರಬೇಕು ಮೈಂಡು, 1 ದಿನ ಬಾಡಿ ಕೂಲ್ ಆಗಿರಬೇಕು ಅನ್ನುವುದಕ್ಕೋಸ್ಕರ ವೀಕ್ಲಿ ಆಫ್ ಮಾಡಿರ್ತಾರೆ. ಆದರೆ ಈ ಉತ್ತರ ಭಾರತದ ಕಂಪನಿಗಳು ಅಥವಾ ದೊಡ್ಡ ದೊಡ್ಡ ಕಂಪನಿಗಳೇನು ಮಾಡ್ತಿದ್ದಾವೆ, ವಾರದ 7 ದಿನವೂ ದುಡಿಸ್ಕೊಂಡು ಅವ್ರಿಗೆ ಯಾವಾಗ ಸಿಗುತ್ತೋ ವೀಕ್ ಆಫು ಗೊತ್ತಿಲ್ಲ. ಇದು ಬರೀ ಫ್ಯಾಕ್ಟ್ರಿಗಳಲ್ಲಿ ಅಥವಾ ಈ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಮಾತ್ರ ಅಲ್ಲ, ಈಗೇನು ಸುದ್ದಿ ಪ್ರಸಾರ ಮಾಡ್ತಾರಲ್ಲ ಇವರಲ್ಲೂ ಕೂಡ ಅಷ್ಟೇ ಇದೇ ತೆರನಾಗಿರುವಂತಹ ಇಫೆಕ್ಟಿವ್ ಆಗ್ತಾಯಿದೆ. ಊರಿಗೆಲ್ಲ ನ್ಯಾಯ ಹೇಳೋದು, ತನ್ನ ಮನೆಯಲ್ಲಿ ಹುಳುಕಿರೋದು, ಇದು ಆಗ್ತಾಯಿದೆ. ಇನ್ನು ಓವರ್ ಟೈಮ್ಗೆ ಡಬಲ್ ಪೇಮೆಂಟ್. 8 ಗಂಟೆ ಕೆಲಸದ ಬದಲು 12ರಿಂದ 14 ಗಂಟೆ ಕೆಲಸ ಮಾಡಿಸ್ಕೊಳ್ತಾರೆ. ಆದರೆ ಓವರ್ ಟೈಮ್ಗೆ ಅಂದರೆ ಓಟಿಗೆ ಬಿಡಿಗಾಸು ಕೊಡ್ತಾರೆ. ಹೆಚ್ಚುವರಿ ಕೆಲಸಕ್ಕೆ ದುಪ್ಪಟ್ಟು ವೇತನ ನೀಡಬೇಕಂತ ಒಂದು ಕಾನೂನಿದೆ, ಅದನ್ನು ನೀಡಬೇಕು ಅಂತ ಇವರು ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅದು ಯಾರೋ ಹೇಳಿದರು ದೊಡ್ಡ ಮನುಷ್ಯರು, 8 ಅವರಲ್ಲ 12 ಅವಲ್ಲ 14 ಅವರ್ ದುಡಿಬೇಕು ಅಂತ ಹೇಳ್ತಾ ಇದ್ದರು. ಅವರು ದುಡಿಯೋ ಕಾಲದಲ್ಲಿ 14 ಅವರ್ ದುಡಿದಿದ್ರೆ ಅವರಿಗೆ ದುಡ್ಡು ಸಿಗ್ತಾ ಇತ್ತು, ಡಬಲ್ ಏನೋ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಚೆನ್ನಾಗಿ ಮನೆಗಳನ್ನು ಕಟ್ಕೊಳ್ತಾ ಇದ್ರು. ಆದ್ರೆ ಹಂಗಲ್ಲ, ಇಲ್ಲಿ 8 ಅವರ್ ಆದ ನಂತರ 1 ನಿಮಿಷ ಆದ ನಂತರ ಮನುಷ್ಯನ ಬ್ರೈನು ಓಡ್ತಾ ಇಲ್ಲ, ಸ್ಟ್ರಕ್ ಆಗ್ತಾ ಇದೆ. ಯಾಕಂತಂದರೆ
ನೀವು ಕೊಡೋ ಬಿಡಿಗ ಸಂಬಳದಿಂದ ಏನು ಸಾಲ ತೀರಿಸ್ಲೋ, ಏನು EMI ಕಟ್ಟಲೋ, ಏನು ಮಗು ಫೀಸ್ ಕಟ್ಟಲೋ, ಏನು ತಂದೆ ತಾಯಿ ಆರೋಗ್ಯದ ಈ ಮೆಡಿಸಿನ್ ಕೊಡಿಸ್ಲೋ, ಈ ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗ್ಲೋ, ಇವೆಲ್ಲವೂ ತಲೆಯಲ್ಲಿರುತ್ತೆ. 12-14 ಅವರ ಡ್ಯೂಟಿ ಮಾಡಿಸ್ಕೊಳ್ತೀರಾ ಈ ಕಂಪನಿಗಳಿಗೆ. ಕೆಲವೊಂದಿಷ್ಟು ಕಂಪನಿಗಳಿದ್ದಾವೆ, ನಿಮ್ಗೆ ಹೇಳ್ತೀನಿ. ಕೆಲವೊಂದಿಷ್ಟು ಉತ್ತರ ಭಾರತದ ಕಂಪನಿಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಆ ಕರ್ನಾಟಕದಲ್ಲಿ ಇರೋದ್ರಿಂದ ಅವರೆಲ್ಲ, ನಾನು ಒಂದು ಸರ್ತಿ ಹೋಗಿದ್ದೆ, ಅಲ್ಲಿ 14, 15, 19 ಅವರ ಡ್ಯೂಟಿ ಮಾಡಬೇಕಂತೆ. ಯಾರು ಮಾಡ್ತಾರೆ? ಇವರು ಲಾಭ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಕಾರ್ಮಿಕರನ್ನು ಕತ್ತೆಗಳ ಥರ ದುಡಿಸ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ದೇಶದಲ್ಲಿ ಕಾರ್ಮಿಕರಿಗೆ ಮೋಸಗಳಾಗ್ತಾ ಇದ್ದಾವೆ. ಜೊತೆಗೆ ದೊಡ್ಡ ದೊಡ್ಡ ಕಂಪನಿಯವರು, ಈ ಇನ್ವೆಸ್ಟರ್ಗಳು, ಬಿಸ್ನೆಸ್ ಮ್ಯಾನ್ಗಳು ಅವರು ಬಿಲಿಯನಿಯರ್ ಆಗ್ತಾ ಇದ್ದಾರೆ. ಸರ್ಕಾರದ ನಾಟಕ ಮತ್ತು ಪೊಲೀಸರ ಹೈ ಅಲರ್ಟ್. ಯಾವಾಗ ಸೋಮವಾರ ಪೊಲೀಸ್ ವಾಹನಗಳಿಗೆ ಬೆಂಕಿ ಬಿತ್ತೋ, ನಿದ್ರೆಯಲ್ಲಿದ್ದ ಉತ್ತರ ಪ್ರದೇಶ ಸರ್ಕಾರ ದಿಢೀರನೆ ಎಚ್ಚೆತ್ತುಕೊಂಡಿತು. ತಕ್ಷಣವೇ ಒಂದು ನಾಟಕೀಯ ಆದೇಶ ಹೊರಡಿಸಿದ ಸರ್ಕಾರ ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಎಲ್ಲ ವರ್ಗದ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಿಸ್ತೇವೆ ಅಂತ ಭರವಸೆ ನೀಡಿದರು. ಆದರೆ ಕಾರ್ಮಿಕರು ದಡ್ರಲ್ಲ. ಸರ್ಕಾರ ಕೇವಲ ಒಂದು ಬೇಡಿಕೆಗೆ ಒಪ್ಪಿದೆ, ಆದರೆ ಓವರ್ ಟೈಮ್, ಬೋನಸ್ ಮತ್ತು ಕಾರ್ಮಿಕ ನೀತಿಯ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತ ಆರೋಪಿಸಿ ಪ್ರತಿಭಟನೆಯನ್ನು ಮುಂದುವರಿಸ್ತಾರೆ. ಮಂಗಳವಾರವೂ ಗಲಭೆ ಮುಂದುವರಿಯುತ್ತೆ. ಗೈರಿ ಚೌಖಂಡಿ ಗ್ರಾಮದಲ್ಲಿ ಮತ್ತೊಂದು ಗದ್ದಲ ಭುಗಿಲೇಳುತ್ತೆ. ದುಷ್ಕರ್ಮಿಗಳು ಈ ಪ್ರತಿಭಟನೆಗೆ ಲಾಭ ಪಡಿತಾ ಇದ್ದಾರೆ ಅಂತ ಪೊಲೀಸರು ಎಚ್ಚೆತ್ತುಕೊಳ್ತಾ ಇದ್ದಂತೆ ಉದ್ರಿಕ್ತರ ಗುಂಪಿನ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಪೊಲೀಸರ ಕಣ್ಗಾವಲು. ಇಡೀ ಈಗ ನೋಯ್ಡಾವನ್ನು ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. DGP, ADGP ಜೊತೆಗೆ IGP ಸೇರಿದಂತೆ ಉನ್ನತ ಅಧಿಕಾರಿಗಳು ಏನೋ ದೊಡ್ಡ ದೊಡ್ಡ ಕಣ್ಣುಗಳನ್ನು ಇಟ್ಟುಕೊಂಡು ಕಾಯ್ತಾಗಿದ್ದಾರೆ. ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ನಾಕಾಬಂದಿ ಹಾಕಲಾಗಿದೆ. ಆದರೆ ಕಾರ್ಪೊರೇಟ್ ಕುತಂತ್ರ, ಬಡವರಿಗೆ ಕಂಪನಿಗಳು ಹೆಂಗೆ ಮೋಸ ಮಾಡ್ತಾ ಇದ್ದಾವೆ ಗೊತ್ತಾ? ವೀಕ್ಷಕರೇ, ಈ ಗಲಭೆಯ ಹಿಂದೆ ಅಡಗಿರುವ ಅಸಲಿ ಸತ್ಯವನ್ನು ನಾವು ತಿಳಿದುಕೊಳ್ಳಲೇಬೇಕು. ಇದು ಬರೀ ಉತ್ತರ ಭಾರತದಲ್ಲಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲೂ ಅಷ್ಟೇ, ನಿಮ್ಮ ಮಕ್ಕಳ ಕಂಪನಿಯಲ್ಲೂ ಅಷ್ಟೇ, ನೀವು ದುಡಿಯೋ ಕಂಪನಿಯಲ್ಲೂ ಅಷ್ಟೇ. ದೇಶದಲ್ಲಿರುವ ಕೆಲವೊಂದಿಷ್ಟು ಕಾರ್ಖಾನೆಗಳು ಮತ್ತು ಕಂಪನಿಗಳು ಬಡ ಕಾರ್ಮಿಕರಿಗೆ ಹೇಗೆ ಮೋಸ ಮಾಡ್ತಾ ಇದ್ದಾವೆ ಗೊತ್ತಾ? ಕಾಂಟ್ರಾಕ್ಟರ್ ಸಿಸ್ಟಮ್. ಇದು ಕಾರ್ಮಿಕರ ಪಾಲಿನ ಅತಿ ದೊಡ್ಡ ಶಾಪ. ಕಂಪನಿಗಳು ಕಾರ್ಮಿಕರನ್ನು ನೇರವಾಗಿ ಕೆಲಸಕ್ಕೆ ತಗೊಳ್ಳೋದಿಲ್ಲ. ಅಂದರೆ ಡೈಲಿ ವೇಜ್ ಮೇಲೆ ತಗೊಳ್ತಾರೆ, ಕಂಪನಿ ರೋಲ್ ಮೇಲೆ, ಕಂಪನಿ ಥ್ರೂ ತಗೊಳ್ಳೋದಿಲ್ಲ. ಬದಲಾಗಿ ಮಧ್ಯವರ್ತಿಗಳ, ಮಿಡಲ್ ಮ್ಯಾನ್ ಕಾಂಟ್ರಾಕ್ಟರ್ಸ್ ಮೂಲಕ ತೆಗೆದುಕೊಳ್ತವೆ. ಕಂಪನಿಗಳು ಕಾರ್ಮಿಕರಿಗೆ 20,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರೆ, ಈ ಮಧ್ಯವರ್ತಿಗಳು 10,000 ರೂಪಾಯಿ ಕಮಿಷನ್ ನುಂಗಿ ಆ ಬಡ ಕಾರ್ಮಿಕರ ಕೈಗೆ 10,000 ರೂಪಾಯಿ ಕೊಡ್ತಾರೆ. ಈ PF, EPF ವಂಚನೆ, ಕಾರ್ಮಿಕರ ಸಂಬಳದಲ್ಲಿ PF ಮತ್ತು ಈ ಮೆಡಿಕಲ್ ಇನ್ಶೂರೆನ್ಸ್ಗಾಗಿ ದುಡ್ಡು ಕಟ್ ಮಾಡಲಾಗತ್ತೆ. ಆದರೆ ಆ ಹಣವನ್ನು ಕಾರ್ಮಿಕನ ಅಕೌಂಟ್ಗೆ ಜಮಾ ಮಾಡದೆ ಕಾಂಟ್ರಾಕ್ಟರ್ಗಳೇ ಆ ಹಣವನ್ನು ನುಂಗಿ ನೀರು ಕುಡಿದು ಭಾರಿ ದೊಡ್ಡ ಸ್ಕ್ಯಾಮ್ ಮಾಡಿ ಇಡೀ ದೇಶದಲ್ಲಿ ದೊಡ್ಡ ಸ್ಕ್ಯಾಮ್ ಮಾಡ್ತಾಗಿದ್ದಾರೆ. ಇನ್ನು ಅನ್ಪೇಯ್ಡ್ ಓವರ್ ಟೈಮ್, 8 ಗಂಟೆ ಶಿಫ್ಟ್ ಅಂತ ಹೇಳಿ ಕಾರ್ಮಿಕರನ್ನು 12-14 ಗಂಟೆಗಳ ಕಾಲ ಯಂತ್ರಗಳಂತೆ, ಮಷಿನ್ಗಳಂತೆ ದುಡಿಸ್ಕೊಳ್ತಾರೆ. ಕತ್ತೆಗಳ ಥರ ದುಡಿಸ್ಕೊಂಡು ಹೆಚ್ಚುವರಿ ಸಮಯಕ್ಕೆ ಕಾನೂನುಬದ್ಧವಾಗಿ ಡಬಲ್ ಪೇಮೆಂಟ್ ಕೊಡಬೇಕು. ಆದರೆ ಕಂಪನಿಗಳು 1 ರೂಪಾಯಿಯನ್ನು ಕೂಡ ಕೊಡೋದಿಲ್ಲ. ಕೇಳಿದ್ರೆ ನಾಳೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಕೆಲಸಕ್ಕೆ ಬರಬೇಡ ಅಂತಂದರೆ ಪಾಪ ನಾಳೆ ಹೊಟ್ಟೆ ತುಂಬಬೇಕಲ್ಲ, ಮಕ್ಕಳ ಫೀಸ್ ಕಟ್ಟಬೇಕಲ್ಲ, ತಂದೆ ತಾಯಿ ಮೆಡಿಕಲ್ ಕೊಡಬೇಕಲ್ಲ, ಮೆಡಿಕಲ್ ಮೆಡಿಸಿನ್ ದುಡ್ಡು ಬೇಕಲ್ಲ, ಹೀಗೆಲ್ಲ ಆಗ್ತಾಯಿದೆ. ಇನ್ನು ಮೂಲ ಸೌಕರ್ಯಗಳ ಕೊರತೆ. ಫ್ಯಾಕ್ಟ್ರಿಯ ಒಳಗಡೆ ಕುಡಿಯೋದಕ್ಕೆ ನೀರಿಲ್ಲ, ಸರಿಯಾದ ಟಾಯ್ಲೆಟ್ ಇಲ್ಲ. ಯಂತ್ರಗಳಲ್ಲಿ ಕೆಲಸ ಮಾಡುವಾಗ ಅಪಾಯವಾದರೆ, ಸಪೋಸ್ ಏನಾದರೂ ಆಕ್ಸಿಡೆಂಟ್ ಆದರೆ ಪರಿಹಾರ ಕೊಡೋದಕ್ಕೆ ಬಿಡಿ, ಒಂದು ಬ್ಯಾಂಡೇಜು ಕೂಡ ಕೊಡೋದಿಲ್ವಂತೆ. ಈಗ ಅಸಲಿ ಮುದ್ದೆ ಮೇಲೆ ಬರೋಣ. ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮೋಸವಾಗ್ತಾ ಇದೆ? ಭಾರತದಲ್ಲಿ ಕಾರ್ಮಿಕರಿಗೆ ಅತಿ ಹೆಚ್ಚು ಶೋಷಣೆಯಾಗ್ತಾ ಇರುವ ಉತ್ತರ ಭಾರತದ ಕೈಗಾರಿಕಾ ವಲಯಗಳಲ್ಲಿ, ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ ಮತ್ತು ಹರಿಯಾಣ ಹಾಗೂ ಜಾರ್ಖಂಡ್ ರಾಜ್ಯಗಳಲ್ಲಿ ಅತಿ ಹೆಚ್ಚು ಮೋಸವಾಗ್ತಾಗಿದೆ. ಇಲ್ಲಿ ಜನಸಂಖ್ಯೆ ಅತಿ ಹೆಚ್ಚಾಗಿರೋದ್ರಿಂದ, ಉದ್ಯೋಗದ ಕೊರತೆ ಇರೋದ್ರಿಂದ ನೀನು ಹೋದರೆ ನಿನ್ನ ಜಾಗಕ್ಕೆ 100 ಜನ ಬರ್ತಾರೆ ಎನ್ನುವ ದುರಹಂಕಾರ ಕಂಪನಿಗಳಿಗಿದೆ. ಜೊತೆಗೆ ಅಲ್ಲಿನ ಲೇಬರ್ ಲಾಗಳು ಅಷ್ಟೊಂದು ಕಟ್ಟುನಿಟ್ಟಾಗಿಲ್ಲ. ಇದರಿಂದ ಬಡವರು ಬಡವರಾಗೇ ಸಾಯ್ತಿದ್ದಾರೆ, ಶ್ರೀಮಂತರು ಕೊಬ್ಬುತ್ತಿದ್ದಾರೆ. ಇನ್ನು ಕರ್ನಾಟಕದ ಮೇಲೆ ಈಗ ಬರೋಣ ಅತಿ ಮುಖ್ಯವಾದ ಪಾಯಿಂಟ್ಗೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೀತಾ ಇರುವ ಈ ಗಲಭೆ ಮತ್ತು ಶೋಷಣೆಯಿಂದಾಗಿ ನಮ್ಮ ಕರ್ನಾಟಕದ ಮೇಲೆ, ಅದರಲ್ಲೂ ನಮ್ಮ ರಾಜಧಾನಿ ಬೆಂಗಳೂರಿನ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ? ವೀಕ್ಷಕರೇ, ಇದರ ಪರಿಣಾಮ ದೊಡ್ಡದಿದೆ. ಉತ್ತರ ಭಾರತದಲ್ಲಿ ಸರಿಯಾದ ಸಂಬಳ ಸಿಗದೆ, ಕನಿಷ್ಠ ವೇತನವೂ ಇಲ್ಲದೆ, ಕಾಂಟ್ರಾಕ್ಟರ್ಗಳ ಕಿರುಕುಳ ತಾಳಲಾರದೆ ರೋಸಿ ಹೋಗಿರುವ ಲಕ್ಷಾಂತರ ಕಾರ್ಮಿಕರ ಕಣ್ಣು ಈಗ ನೇರವಾಗಿ ಬೀಳೋದು ದಕ್ಷಿಣ ಭಾರತದ ಕಡೆಗೆ. ಈಗ ಉತ್ತರ ಭಾರತದ ಕಾರ್ಮಿಕರೆಲ್ಲರೂ
ತಮ್ಮ ಗಂಟು ಮೂಟೆ ಕಟ್ಟಿಕೊಂಡು ಬೆಂಗಳೂರು, ಚೆನ್ನೈ, ಹೈದರಾಬಾದ್ನಂತಹ ಮಹಾನಗರಗಳ ಕಡೆಗೆ ಹರಿದು ಬರುವ ಭಾರಿ ದೊಡ್ಡ ಸಾಧ್ಯತೆ ಇದೆ. ಅವರು ಬೆಂಗಳೂರಿಗೆ ಯಾಕೆ ಬರ್ತಾರೆ? ಹೆಚ್ಚಿನ ಕನಿಷ್ಠ ಕೂಲಿ ಅಂದ್ರೆ ಹೈಯರ್ ಡೈಲಿ ವೇಜ್. ಯುಪಿ, ಬಿಹಾರಗಳಲ್ಲಿ ಒಬ್ಬ ಕಾರ್ಮಿಕನಿಗೆ ದಿನಕ್ಕೆ 300 ರಿಂದ 400 ರೂಪಾಯಿ ಕೂಲಿ ಸಿಗತ್ತೆ. ಆದರೆ ನಮ್ಮ ಬೆಂಗಳೂರಲ್ಲಿ ಒಬ್ಬ ಕನ್ಸ್ಟ್ರಕ್ಷನ್ ಲೇಬರ್ ಅಥವಾ ಫ್ಯಾಕ್ಟರಿ ಕಾರ್ಮಿಕನಿಗೆ ಕನಿಷ್ಠ 800 ರಿಂದ 1200 ರೂಪಾಯಿ ಸಿಗತ್ತೆ. ಇದು ಆರಾಮಾಗಿದೆ. ಉತ್ತರ ಭಾರತಕ್ಕಿಂತ 2 ರಿಂದ 3 ಪಟ್ಟು ಹೆಚ್ಚು. ಉತ್ತಮ ಕಾರ್ಮಿಕ ಕಾನೂನುಗಳು. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಕಾರ್ಮಿಕ ಸಂಘಟನೆಗಳಿದ್ದಾವೆ ಮತ್ತು ಕಾರ್ಮಿಕ ಇಲಾಖೆ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಇದೆ. ಇಲ್ಲಿ ಕಾರ್ಮಿಕರಿಗೆ ಆಗುವ ಶೋಷಣೆ ಉತ್ತರ ಭಾರತಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಮ್ಮಿ. ಬೃಹತ್ ಉದ್ಯೋಗಾವಕಾಶ. ಬೆಂಗಳೂರು ಏಷ್ಯಾ ಖಂಡದ ಅತಿ ವೇಗವಾಗಿ ಬೆಳೀತಾ ಇರುವ ನಗರ. ಇಲ್ಲಿ ದಿನನಿತ್ಯ ಸಾವಿರಾರು ಬಿಲ್ಡಿಂಗ್ಗಳು, ಮೆಟ್ರೋ ಕನ್ಸ್ಟ್ರಕ್ಷನ್ಗಳು, IT ಪಾರ್ಕ್ಗಳು ನಿರ್ಮಾಣವಾಗ್ತಾನೆ ಇರುತ್ತೆ. ಹೀಗಾಗಿ ಇಲ್ಲಿ ಅಗ್ಗದ ಶ್ರಮಿಕರ ಅಗತ್ಯ ಸದಾ ಇದ್ದೇ ಇರುತ್ತೆ. ಕನ್ನಡಿಗರಿಗೆ ಲಾಭ ಏನು, ನಷ್ಟ ಏನು? ಉತ್ತರ ಭಾರತದ ಕಾರ್ಮಿಕರು ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಗಳೂರು ಮತ್ತು ಕರ್ನಾಟಕದ ಇತರೆ ನಗರಗಳಿಗೆ ಬಂದರೆ ನಮ್ಮ ರಾಜ್ಯದ ಮೇಲಾಗುವ ಪರಿಣಾಮ ಏನು? ಲಾಭ ಏನಂತಂದರೆ ರಿಯಲ್ ಎಸ್ಟೇಟ್ ಮತ್ತು ಬಿಲ್ಡರ್ಗಳಿಗೆ ಹಬ್ಬ. ನಮ್ಮೂರಿನ ಬಿಲ್ಡರ್ಗಳಿಗೆ ಮತ್ತು ಫ್ಯಾಕ್ಟರಿ ಮಾಲೀಕರಿಗೆ ಅತಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವ ಕೆಲಸಗಾರರು ಸಿಗ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ವೇಗವಾಗಿ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕನ್ನಡಿಗರಿಗೆ 800 ರಿಂದ 1200 ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಅಲ್ಲಿ ಉತ್ತರ ಭಾರತದಲ್ಲಿ 300-400 ರೂಪಾಯಿ ಸಿಗ್ತಾ ಇತ್ತು. ನಾನು ಒಂದು 500 ರೂಪಾಯಿ ಕೊಡ್ತೀನಪ್ಪ, ಬಾ ಕೆಲಸಕ್ಕಂತ ಹೇಳ್ತಾರೆ. ಆವಾಗ ಕನ್ನಡಿಗರನ್ನೆಲ್ಲರನ್ನ ಹೊರಗೆ ತೆಗಿತಾರೆ. ಇನ್ನು ಆರ್ಥಿಕತೆ ಏರಿಕೆಯಾಗತ್ತೆ. ಈ ಕಾರ್ಮಿಕರು ತಾವು ದುಡಿದ ಹಣದ ಒಂದು ಭಾಗವನ್ನು ಇಲ್ಲೇ ಮನೆ ಬಾಡಿಗೆ, ದಿನಸಿ, ಬಟ್ಟೆಗಳಿಗೆ ಖರ್ಚು ಮಾಡೋದ್ರಿಂದ ಸ್ಥಳೀಯ ಆರ್ಥಿಕತೆ ಸ್ವಲ್ಪ ಪುಷ್ ಆಗತ್ತೆ. ನಷ್ಟ ಏನು ಗೊತ್ತಾ? ಸ್ಥಳೀಯರಿಗೆ ಉದ್ಯೋಗಾವಕಾಶದ ಕುತ್ತು. ಇದು ಅತ್ಯಂತ ದೊಡ್ಡ ಅಪಾಯಕಾರಿ. ಉತ್ತರ ಭಾರತದವರು ಕಡಿಮೆ ಸಂಬಳಕ್ಕೆ ಯಾವುದೇ ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ. ಇದರಿಂದ ನಮ್ಮ ಸ್ಥಳೀಯ ಕನ್ನಡಿಗರಿಗೆ, ವಿಶೇಷವಾಗಿ ಡ್ರೈವರ್ಗಳು, ಡೆಲಿವರಿ ಬಾಯ್ಸ್ ಮತ್ತು ಗಾರ್ಮೆಂಟ್ಸ್ ಕೆಲಸಗಾರರಿಗೆ ಉದ್ಯೋಗಾವಕಾಶದ ಕೊರತೆ ಸೃಷ್ಟಿಯಾಗತ್ತೆ. ಮಾಲೀಕರು, ಈ ಕಂಪನಿ ದೊಡ್ಡ ಮಾಲೀಕರಿದಾರಲ್ಲ, ಕನ್ನಡಿಗರ ಬದಲು ಕಡಿಮೆ ಸಂಬಳಕ್ಕೆ ಬರುವ ವಲಸಿಗರನ್ನ ಕೆಲಸಕ್ಕೆ ಇಟ್ಕೊಳ್ತಾರೆ. ಈ ವಲಸಿಗರು ಉತ್ತರ ಭಾರತದವರು, ಅಲ್ಲಿ 200-300 ರೂಪಾಯಿ ಸಿಗ್ತಾ ಇದೆ, ಇಲ್ಲಿ 500-600 ರೂಪಾಯಿ ಸಿಗತ್ತೆ. ಈ ಕನ್ನಡಿಗರಿಗೆ, ಮೂಲ ಕನ್ನಡಿಗರಿಗೆ ಇವ್ರಿಗೆ 800-900-10,000 ರೂಪಾಯಿ ಕೊಡಬೇಕು, ಇವ್ರನ್ನೇ ತಗೊಳ್ಳೋಣ ಅಂತ ಹೇಳ್ತಾರೆ. ಇನ್ನು ಮೂಲ ಸೌಕರ್ಯಗಳ ಮೇಲೆ ಭಾರಿ ಒತ್ತಡ. ಲಕ್ಷಾಂತರ ವಲಸಿಗರು ಏಕಾಏಕಿ ಬಂದರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ, ವಸತಿ ಸಮಸ್ಯೆ ಆಗುತ್ತೆ. ಹೀಗೆ ಎಲ್ಲವೂ ಕೂಡ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಇನ್ನು ಭಾಷೆ ಮತ್ತು ಸಂಸ್ಕೃತಿಯ ಸಂಘರ್ಷ. ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಕನ್ನಡ ಭಾಷೆಯ ಬಳಕೆಯ ಮೇಲೆ ಹೊಡೆತ ಬೀಳ್ತಾ ಹೋಗುತ್ತೆ ಎನ್ನುವ ಆತಂಕ ಸ್ಥಳೀಯರಲ್ಲಿದೆ. ಒಟ್ಟಾರೆಯಾಗಿ ಹೇಳೋದಾದರೆ, ಬೆವರಿನ ಬೆಲೆ ಸಿಗುವವರೆಗೂ ಹೋರಾಟ ನಿಲ್ಲದು. ನೋಯ್ಡಾದಲ್ಲಿ ಇಂದು ನಡೀತಾ ಇರುವ ಹಿಂಸಾಚಾರ ಕೇವಲ ಒಂದು ಫ್ಯಾಕ್ಟರಿಯ ಅಥವಾ ಒಂದು ಊರಿನ ಸಮಸ್ಯೆಯಲ್ಲ. ಇದು ಇಡೀ ಭಾರತದ ಕಾರ್ಮಿಕ ವರ್ಗದ ಒಳಗೊಳಗೆ ಕುದಿತಾ ಇರುವ ಆಕ್ರೋಶದ ಸಂಕೇತ. ದೊಡ್ಡ ದೊಡ್ಡ ಕಂಪನಿಗಳು ಲಕ್ಷಾಂತರ ಕೋಟ್ಯಾಂತರ ಲಾಭ ಮಾಡ್ತಾ ಇರುವಾಗ ಆ ಲಾಭವನ್ನ ತಂದುಕೊಟ್ಟ ಕಾರ್ಮಿಕರಿಗೆ 26,000 ರೂಪಾಯಿ ಕನಿಷ್ಠ ವೇತನ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇರುವುದು ಕಾರ್ಪೊರೇಟ್ ಜಗತ್ತಿನ ಅತ್ಯಂತ ದೊಡ್ಡ ಕ್ರೌರ್ಯವಾಗಿದೆ. ಸರ್ಕಾರಗಳು ಕೇವಲ ಬಂಡವಾಳಶಾಹಿಗಳ ಪರವಾಗಿ ನಿಲ್ಲದೆ ಬೆವರು ಸುರಿಸುವ ಕಾರ್ಮಿಕರ ಪರವಾಗಿಯೂ ನಿಲ್ಲಬೇಕಾದ ಅನಿವಾರ್ಯತೆ ಇದೆ. ಇದೆಲ್ಲದರ ನಡುವೆ ಇಂತಹ ದಂಗೆಗಳು ದೇಶದ ಮೂಲೆ ಮೂಲೆಯಲ್ಲೂ ಸ್ಫೋಟಗೊಳ್ಳೋದು ಗ್ಯಾರಂಟಿ. ಮತ್ತು ಈ ಶೋಷಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ವಲಸೆ ಬರುವ ಕಾರ್ಮಿಕರಿಂದ ಭವಿಷ್ಯದಲ್ಲಿ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಭೌಗೋಳಿಕ ಮತ್ತು ಆರ್ಥಿಕ ನಕ್ಷೆಯೇ ಬದಲಾಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಹಗಲಿರುಳು ಕತ್ತೆಯಂತೆ ದುಡಿಸಿಕೊಂಡು ಓವರ್ ಟೈಮ್ಗೂ ದುಡ್ಡು ಕೊಡದೆ ಕಾರ್ಮಿಕರನ್ನ ಶೋಷಣೆ ಮಾಡ್ತಾ ಇರುವ ಕಂಪನಿಗಳಿಗೆ ಸರ್ಕಾರ ತಕ್ಕ ಶಾಸ್ತಿ ಮಾಡಬೇಕು ಅಂತ ನಿಮಗನ್ಸುತ್ತಾ? ಕಾರ್ಮಿಕರ ಕನಿಷ್ಠ ವೇತನವನ್ನು 26,000 ರೂಪಾಯಿಗೆ ಏರಿಸಬೇಕು ಎನ್ನುವ ಅವರ ಬೇಡಿಕೆ ನ್ಯಾಯಯುತವಾಗಿದೆಯಾ? ಉತ್ತರ ಭಾರತದಲ್ಲಿ ಕನಿಷ್ಠ ಕೂಲಿ ಸಿಗದೆ ಲಕ್ಷಾಂತರ ಕಾರ್ಮಿಕರು ಬೆಂಗಳೂರಿನ ಕಡೆಗೆ ಬಂದರೆ ಇದು ನಮ್ಮ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗದ ಕುತ್ತು ತರುತ್ತದೆ ಅಂತ ನೀವು ಭಾವಿಸ್ತೀರಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಬಡ ಕಾರ್ಮಿಕರ ಬೆವರಿನ ಬೆಲೆ ಮತ್ತು ವಲಸೆಯ ಭವಿಷ್ಯವನ್ನು ಸಾರುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ, ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.